ರಾಜ್ಯ ರಾಜಕೀಯದಲ್ಲಿ ಜಾತಿ ಗಣತಿ ಜಟಾಪಟಿ ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೇ 2ಕ್ಕೆ ವರದಿ ಬಗ್ಗೆ ಕ್ಲೈಮ್ಯಾಕ್ಸ್ಗೆ ದಿನಾಂಕ ನಿಗದಿಯಾಗಿದೆ. ಈ ಮಧ್ಯೆ ಕಾಂತರಾಜು ವರದಿಯ ಮೂಲ ಪ್ರತಿ ಎಲ್ಲಿ ಹೋಯ್ತು ಅನ್ನೋದರ ಬಗ್ಗೆ ಚರ್ಚೆ ಶುರುವಾಗಿದೆ. ಆರ್ ಅಶೋಕ್ ಈ ಬಗ್ಗೆ ಹೊಸ ರೀತಿಯ ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕರೇ ಸರ್ಕಾರದ ವಿರುದ್ಧ ಸಡ್ಡು ಹೊಡೆದು ಖಾಸಗಿ ಸರ್ವೆ ಶುರು ಮಾಡಿದ್ದಾರೆ. ಒರಿಜಿನಲ್ ಸಿದ್ದರಾಮಯ್ಯ ಮನೆಯಲ್ಲಿ ಸಿಗಾಕೊಂಬೋದು. ಮೊದಲು ಕಾಂತರಾಜು ವರದಿ ಮಂಡನೆ ಆಗಬೇಕಾಗಿತ್ತು. ಯಾಕೆ ಅದು ಗೊಂದಲದಲ್ಲಿ ಇಟ್ಟಿದ್ದೀರಿ ನೀವು? ಜಾತಿ ಗಣತಿಯ ಜ್ವಾಲೆಯಲ್ಲಿ ರಾಜಕೀಯ ನಾಯಕರು ಬೇಯುತ್ತಿದ್ದಾರೆ. ಒಂದೆಡೆ ಸಮುದಾಯ, ಮತ್ತೊಂದೆಡೆ ಪಕ್ಷ. ಈ ಎರಡರ ಇಕ್ಕಳದಲ್ಲಿ ಸಿಲುಕಿರೋ ನಾಯಕರಿಗೆ ಭವಿಷ್ಯದ ಮೇಲೆ ಭೀತಿ ಶುರುವಾಗಿದೆ. ಜಾತಿ ಗಣತಿಯನ್ನ ಕೈಯಲ್ಲಿ ಹಿಡಿದು ವಿರೋಧಿಗಳನ್ನ ಕಟ್ಟಿಹಾಕೋ ಪ್ರಯತ್ನವನ್ನ ಸರ್ಕಾರ ಮಾಡ್ತಿದ್ರೆ, ಅದೇ ವಿಚಾರ ಮುಂದಿಟ್ಕೊಂಡು ಸರ್ಕಾರಕ್ಕೆ ಕಂಟಕ ತರೋ ಪ್ರಯತ್ನವನ್ನ ವಿಪಕ್ಷಗಳು ಮಾಡ್ತಿವೆ. ರಾಜಕೀಯ ನಾಯಕರ ಈ ಜಟಾಪಟಿ ಮಧ್ಯೆ ಈಗ ಮೂಲ ಪ್ರತಿ ವಿಚಾರದಲ್ಲಿ ಸಮರ ಶುರುವಾಗಿದೆ. ಸರ್ಕಾರದ ವಿರುದ್ಧ ಬಿಜೆಪಿ ಮೂಲ ಪ್ರತಿ ಅಸ್ತ್ರ. ನಕಲಿ ವರದಿ ಸೀಲ್ಡ್ ಮಾಡಿದ್ರ ಅಧಿಕಾರಿಗಳು. ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರವನ್ನ ಹೇಗಾದರೂ ಮಾಡಿ ಕಟ್ಟಿ ಹಾಕಬೇಕು ಅನ್ನೋ ಉಮೇದಿನಲ್ಲಿರೋ ಬಿಜೆಪಿ ಈಗ ಮತ್ತೊಂದು ಅಸ್ತ್ರ ಪ್ರಯೋಗಿಸಿದೆ. 26/8/2021 ಕಾಂತರಾಜು ನೀಡಿದ್ದ ಒರಿಜಿನಲ್ ಸೀಲ್ಡ್ ಕಾಪಿ ತೆರೆಯಲಾಗಿರುತ್ತೆ. ಆದರೆ ಅದರಲ್ಲಿ ಸದಸ್ಯ ಕಾರ್ಯದರ್ಶಿ ಸಹಿ ಮಾತ್ರವಲ್ಲ, ಮುಖ್ಯ ವರದಿಯ ಮೂಲ ಪ್ರತಿಯೇ ಇರಲಿಲ್ಲ. ಈ ಬಗ್ಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಗೆ ಜಯಪ್ರಕಾಶ್ ಹೆಗಡೆ ಬರೆದಿದ್ರು ಎನ್ನಲಾದ ಪತ್ರವೊಂದನ್ನು ರಿಲೀಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಮೂಲ ಪ್ರತಿ ಸಿದ್ದರಾಮಯ್ಯ ಮನೆಯಲ್ಲಿದ್ದು ಸೀಲ್ಡ್ ಮಾಡಿರೋದು ನಕಲಿ ವರದಿ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ. ಅಶೋಕ್ ಮಾತಿಗೆ ಶಾಸಕ ಸುನಿಲ್ ಕುಮಾರ್ ಕೂಡ ಧ್ವನಿಗೂಡಿಸಿದ್ದಾರೆ. ಒರಿಜಿನಲ್ ಸಿದ್ದರಾಮಯ್ಯ ಮನೆಯಲ್ಲಿ ಸಿಗಾಕೊಂಬೋದು. ವರದಿ ಅಲ್ಲಿ ಸಿಗಾಕೊಂಬಿಟ್ಟಿದೆ. ಕಾಲೇಜುಗಳಲ್ಲಿ, ಸ್ಕೂಲ್ಗಳಲ್ಲಿ ಕಾಪಿ ಹೊಡೆದಾಗ ಅವನು ಇನ್ಸ್ಟ್ರಕ್ಟರ್ ಬಂದಾಗ ಯಾವ್ದಾವುದೋ ಎತ್ತಿ ಜೋಡಿಸ್ಬಿಟ್ಟು ಕೊಟ್ಬಿಟ್ಟು ಓಡೋಗ್ಬಿಡ್ತಾನ ಅವನು ಎಕ್ಸಾಮ್. ಹಂಗೆ ಅವರು ಕೊಟ್ಬಿಟ್ಟವನು. ಒರಿಜಿನಲ್ ಅಲ್ಲೇ ಉಳ್ಕೊಂಬಿಟ್ಟೈತೆ. ಯಾರೋ ಸಿದ್ದರಾಮಯ್ಯ ಮನೆಯಲ್ಲಿ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್, 100% ನಕಲಿ. ಮೊದಲು ಕಾಂತರಾಜು ವರದಿ ಮಂಡನೆ ಆಗಬೇಕಾಗಿತ್ತು. ಯಾಕೆ ಅದು ಗೊಂದಲದಲ್ಲಿ ಇಟ್ಟಿದ್ದೀರಿ ನೀವು? ನಿಮ್ಮ ಮೂಗಿನೇರಿಕದ ಕಾಂತರಾಜು ವರದಿ ಇಲ್ಲ ಅನ್ನುವ ಕಾರಣಕ್ಕೆ ಅದು ಮಂಡನೆ ಆಗ್ಲಿಲ್ವೋ? ಅಥವಾ ನಿಮ್ಮ ರಾಜಕೀಯ ಉಪಯೋಗಕ್ಕೆ ಆ ವರದಿ ಅನುಕೂಲ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಆ ಕಾಂತರಾಜು ವರದಿ ಜಾರಿಗೆ ಬರಲಿಲ್ವೋ? ಇವೆಲ್ಲ ಗೊಂದಲಗಳನ್ನ ಸರ್ಕಾರವೇ ಸ್ಪಷ್ಟ ಮಾಡಬೇಕಾಗಿರುವಂತದ್ದು. ಆರ್ ಅಶೋಕ್ ಮೂಲಪ್ರತಿ ನಾಪತ್ತೆ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಕೆಂಡಾಮಂಡಲವಾಗಿದ್ರು. ಮೂಲಪ್ರತಿ ನಮ್ಮ ಮನೆಯಲ್ಲಿ ಇರೋಕೆ ಹೇಗೆ ಸಾಧ್ಯವಾಗುತ್ತೆ? ಸೀಲ್ಡ್ ಕವರ್ನಲ್ಲಿ ಇದ್ದ ವರದಿ ಕ್ಯಾಬಿನೆಟ್ನಲ್ಲಿ ಎಲ್ಲರ ಎದುರು ಓಪನ್ ಮಾಡಿದ್ದೇವೆ. ಬರೀ ಸುಳ್ಳು ಹೇಳುವುದು. ಬಿಜೆಪಿಯವರು ಸತ್ಯ ಸುಳ್ಳು ಮಾಡ್ತಾರೆ, ಸುಳ್ಳು ಸತ್ಯ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಅಶೋಕ ಯಾವತ್ತು ಸತ್ಯ ಹೇಳಿದಾನೆ? ಅವರು ಸುಳ್ಳೇ ಹೇಳೋದು. ಮೂಲಪ್ರತಿ ನಮ್ಮ ಹತ್ರ ಇರೋಕೆ ಯಾಕೆ ಸಾಧ್ಯ ಆಗುತ್ತೆ? ಶೀಲ್ಡ್ ಕವರ್ನಲ್ಲಿ ಇತ್ತು, ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್. ಅದು ಗೊತ್ತೇ ಇಲ್ಲ. ಅಶೋಕ ಬಿಜೆಪಿ ಅವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು. ಅವ್ರ ಕಸಬು ಅವ್ರದ್ದು. ಅವರ RSS ನವ್ರು ಹೇಳ್ಕೊಟ್ಟಿರೋದು ಅವ್ರಿಗೆ. ಇನ್ನು ಜಾತಿ ಗಣತಿ ವಿಚಾರಕ್ಕೆ ಪ್ರತಿಕ್ರಿಯಿಸಿರೋ ಡಿಕೆಶಿ, ಎಲ್ಲರಿಗೂ ನ್ಯಾಯ ಒದಗಿಸಿಕೊಡ್ತೀವಿ, ನಮಗೆ ಇನ್ನೂ ಸಮಯ ಇದೆ, ತಾಳ್ಮೆಯಿಂದ ಇರಿ ಅಂತ ಹೇಳಿದ್ರೆ ಎಲ್ಲರಿಗೂ ನ್ಯಾಯ ಕೊಡಿಸಬೇಕು ಎಂಬುದು ನಮ್ಮ ಉದ್ದೇಶ ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಜಾತಿ ಜನಗಣತಿ ವರದಿ ಜಾರಿಗೆ ವಿರೋಧ ಮಾಡೋರಿದ್ರೆ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಮಗಿರೋ ದಾಖಲೆ ಪ್ರಕಾರ 90% ಬರ್ಸ್ಕೊಂಡಿದ್ದಾರೆ, 10% ಇಲ್ಲ. ಕೆಲವು ಸಲಹೆಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗೂ ನ್ಯಾಯ ಒದಗಿಸ್ಕೊಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ. ಇನ್ನು ಬೇಕಾದಷ್ಟು ಟೈಮ್ ಇದೆ. ಕೆಲವನ್ನೆಲ್ಲ ನಮ್ಮ ಮಂತ್ರಿಗಳೆಲ್ಲ ಹೇಳಿದಾರಲ್ಲ, ಚರ್ಚೆ ಮಾಡ್ತಾ ಇದ್ದೀವಿ. ಇನ್ನು ಇಲ್ಲಿಗೆ ಇದು ಏಕಾಏಕಿ ಯಾವ ತೀರ್ಮಾನ, ಆ ಥರದ ತೀರ್ಮಾನ ಯಾರು ತೆಗೆದುಕೊಳ್ಳುವುದಿಲ್ಲ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಚರ್ಚೆ ಅರ್ಧ ಆಗಿದೆ, ಅಪೂರ್ಣ ಆಗಿದೆ. ಆ ಚರ್ಚೆ ಮುಂದುವರಿಯುತ್ತೆ. ಮುಸ್ಲಿಮರದಾಗಿರಲಿ ಅಥವಾ ಇನ್ನೊಂದಾಗಲಿ, ಎಲ್ಲ ವಿಚಾರಗಳನ್ನು ನಾವು ಬೇರೆ 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 ಆ್ಯಂಗಲ್ನಲ್ಲಿ ಮಾಡಿದ್ವಿ. ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಬಾರ್ದು, ಯಾವುದೇ ಸಮುದಾಯಕ್ಕೂ ಕೂಡ ತೊಂದರೆ ಆಗಬಾರ್ದು, ಪಕ್ಷಕ್ಕೆ ಹಾನಿ ಆಗಬಾರ್ದು, ಎಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಅವರ ಅಭಿಪ್ರಾಯ, ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದಾರೆ. ಕ್ಯಾಬಿನೆಟ್ ಇನ್ ಇಟ್ಸ್ ವಿಸ್ಡಮ್ ಅವರು ತೀರ್ಮಾನ ತಗೊಳ್ಳುತ್ತೆ. ಸರ್ಕಾರಕ್ಕೆ ಸಡ್ಡು ಹೊಡೆದ ಕಾಂಗ್ರೆಸ್ ಶಾಸಕ. ಕಾರ್ಯಕರ್ತರ ಮೂಲಕ ಕ್ಷೇತ್ರದಲ್ಲಿ ಖಾಸಗಿ ಸರ್ವೆ. ಸರ್ಕಾರದ ಜಾತಿ ಗಣತಿಗೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಇರೋದು ಸತ್ಯ.
ಹಲವರು ಈ ಬಗ್ಗೆ ಅಸಮಾಧಾನವನ್ನೂ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಚನ್ನಗಿರಿ ಶಾಸಕ ಶಿವಗಂಗಾ ಬಸವರಾಜು ಆರಂಭದಿಂದಲೂ ಜಾತಿ ಗಣತಿಯನ್ನ ವಿರೋಧಿಸುತ್ತಲೇ ಬಂದಿದ್ರು. ಸಾದರ ಲಿಂಗಾಯತರನ್ನ ಕೇವಲ 67,000 ಅಂತ ತೋರಿಸಿದ್ದಾರೆ ಅಂತ ಕಿಡಿಕಾರಿದ್ರು. ಹೀಗಾಗಿ ಸರ್ಕಾರದ ವಿರುದ್ಧವೇ ಸಡ್ಡು ಹೊಡೆದಿರೋ ಶಾಸಕ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತನ್ನ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಮೂಲಕ ಮನೆ ಮನೆಗೆ ತೆರಳಿ ಖಾಸಗಿ ಸರ್ವೆ ಮಾಡಿಸ್ತಿದ್ದಾರೆ. ಎಷ್ಟು ಗೊಂದಲಗಳಾಗಿದೆ ಅದರಲ್ಲಿ. ನಾನು ಕೊಡ್ತೀನಿ ರಿಪೋರ್ಟು. ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ್ಯಾವ ಕಮ್ಯುನಿಟಿ ಎಷ್ಟೆಷ್ಟಿದೆ ಅನ್ನೋ ರಿಪೋರ್ಟ್ ನಾನು ಒಂದು 2-3 ದಿನ ರೆಡಿ ಮಾಡಿ ಕೊಡ್ತೀನಿ. ಒಂದು ಸರಿ ಎಲ್ಲ ಶಾಸಕರ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಆಗುವಗಳ ನಂತರ ಅದನ್ನು ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯನೇ ಮಾಡ್ತೀನಿ, ಮನವಿ ಎಲ್ಲ ಒತ್ತಾಯನೇ ಮಾಡ್ತೀನಿ. ಮತ್ತೊಂದೆಡೆ ಜಾತಿ ಗಣತಿ ವಿರುದ್ಧ ಒಕ್ಕಲಿಗ ಸಮುದಾಯದ ಅಸಮಾಧಾನ ಮುಂದುವರೆದಿದೆ. ಒಕ್ಕಲಿಗರನ್ನು ಟಾರ್ಗೆಟ್ ಮಾಡಿದ್ರೆ ಸರ್ಕಾರ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ ಒಕ್ಕಲಿಗ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೋನಪ್ಪರೆಡ್ಡಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಮೇ 2ರಂದು ಏನು ತೀರ್ಮಾನ ತಗೊಳ್ತದೋ ಅದರ ಮೇಲೆ ನಮ್ಮ ಪ್ರತಿಭಟನೆ ಆಧಾರ ಪಡ್ತದೆ. ಅಂಕಿಅಂಶಗಳನ್ನು ಸರಿಪಡಿಸೋದು, ವೈಜ್ಞಾನಿಕವಾಗಿ ವರದಿ ತರಿಸ್ಕೊಳ್ಳೋವಂಥ ಕೆಲಸ ಆದಾಗ ನಾವ್ಯಾವುದು ಪ್ರತಿಭಟನೆ ಇರೋದಿಲ್ಲ. ಸಮುದಾಯಕ್ಕೆ ತೊಂದರೆ ಆಗ್ತದೆ. ಮನುಷ್ಯ ಎಲ್ಲಿ ತನಕ ಬಗ್ತಾನೆ? ಭೂಮಿ ತನಕ ಭೂಮಿ ಒಳಗೆ ಬಗ್ಗಕ್ಕಾಗಲ್ವಲ್ಲ. ಈಗ ನಮ್ಮದು ಅದೇ ಪರಿಸ್ಥಿತಿ ನಮ್ಮ ಸಮುದಾಯದ. ಜಾತಿ ಗಣತಿ ಸಂಘರ್ಷ ದಿನೇ ದಿನೇ ತೀವ್ರಗೊಳ್ಳುತ್ತಿದ್ದು ಮೇ 2ರ ಕುತೂಹಲ ರಾಜಕೀಯ ಹಾಗೂ ಸಮುದಾಯದಲ್ಲಿದೆ. ಸರ್ಕಾರದ ನಿರ್ಧಾರ ಏನಾಗಿರಲಿದೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.